ಮುದ್ದು ಸೊಸೆಲಿ ಭದ್ರೇಗೌಡ ಪಾತ್ರದ ಮೂಲಕ ಜನಪ್ರಿಯತೆ ಪಡೆದಿರುವಂಥ ತ್ರಿವಿಕ್ರಮ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು. ಇವಾಗ ಅವ್ರು ಏನಂತಂದ್ರೆ ತ್ರಿವಿಕ್ರಮ್ ಅಲ್ಲ ಈಗ ಅವರು. ಈಗ ಕರ್ನಾಟಕ ಜನತೆಯ ಮುದ್ದಿನ ಅಳಿಯ ಅವ್ರೀಗ ಹಂಗಾಗೋಗ್ಬಿಟ್ಟಿದೆ. ಸೊ ಇವಾಗ ಒಂದು ರಾಯರು ಬಂದರು ಮಾವನ ಮನೆಗೆ ಅಂತ ಒಂದು ಹಾಡಿದೆ ಅಲ್ವಾ, ಹಾಗೆ ರಾಯರು ಮಾವನ ಮನೆಗೆ ಬಂದಿದ್ದಾರೆ. ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿದೆ, ಹೆಂಗೆ ನಡೀತಾ ಇದೆ ಮುದ್ದು ಸೊಸೆ, ಆಲ್ರೆಡಿ 100 ಎಪಿಸೋಡ್ಗಳನ್ನು ಕಂಪ್ಲೀಟ್ ಮಾಡಿದೆ ಯಶಸ್ವಿಯಾಗಿ. ಈ ಬಗ್ಗೆ ಎಲ್ಲ ಮಾತನಾಡ್ಸೋಣ ಬನ್ನಿ. ಹಾಯ್ ಸರ್, ಹೇಗಿದ್ದೀರಾ? ಹಲೋ ಮೇಡಮ್, ತುಂಬ ಚೆನ್ನಾಗಿದ್ದೀನಿ, ಹೇಳಿ. ಲಾಂಚಿಂಗ್ ಟೈಮಲ್ಲಿ ಭೇಟಿ ಆಗಿದ್ವಿ ಆ್ಯಂಡ್ ಆಗ ಸ್ವಲ್ಪ ಮಂಡ್ಯ ಭಾಷೆ ಆಗ್ತಾನೆ ಬರ್ತಾ ಇತ್ತು. ಇವಾಗ ಎಪಿಸೋಡ್ಸ್ ನೋಡ್ತಾ ಇದ್ರೆ ಇದೇನಾ ತ್ರಿವಿಕ್ರಮ್ ಅನ್ನೋ ರೇಂಜಿಗೆ ತುಂಬ ಬದಲಾವಣೆ ಆಗಿದೆ. ಸೊ ಅದಕ್ಕೆ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ಸ್. ಅದೊಂಥರ ಲೈಟ್ನಿಂಗ್ ಸ್ಪೀಡ್ ಅಂತಾರಲ್ಲ, ಲಾಂಚ್ ಟೈಮಲ್ಲಿ ನಿಮ್ಮನ್ನು ನೋಡಿದ್ದು ಮತ್ತೆ ಈ 100 ಎಪಿಸೋಡ್ಸ್ ಟೈಮಲ್ಲಿ ನೋಡ್ತಾ ಇದ್ದೀನಿ ಅಂತಂದರೆ ಇಟ್ಸ್ ಗ್ಲ್ಯಾಡ್ ದಟ್ ಇಮಿಡಿಯೇಟಾಗಿ 120 ದಿನ ಮುಗಿಸ್ಕೊಂಡು ಬಂದು ಇಲ್ಲೊಂದು 100 ಎಪಿಸೋಡ್ ಯಾವುದೋ ಒಂದು ಸೀರಿಯಲ್ ಮಾಡಿದ್ದೀನಿ ಅಂದರೆ ಹ್ಯಾಪಿ, ತುಂಬ ಖುಷಿಯಾಗುತ್ತೆ. ಆ್ಯಂಡ್ ನಿಮ್ಮೆಲ್ಲರ ಪ್ರೋತ್ಸಾಹ ಎಸ್ಪೆಷಲಿ ಇನಿಷಿಯಲ್ ಟೈಮಿಂದನೂ ಆ್ಯಂಡ್ ಟಿಲ್ ಡೇಟ್ ತ್ರಿವಿಕ್ರಮ್ ಆಗಿ ನೋಡಿದ್ದೀರಾ, ಒಂದು ಭದ್ರನಾಗೂ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದೀರಾ. ಐ ಆಮ್ ಗ್ಲ್ಯಾಡ್, ತುಂಬ ಖುಷಿಯಾಗುತ್ತೆ ಮ್ಯಾಮ್. ಈಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಆ ಮಂಡ್ಯ ಭಾಷೆ ಆಗಿರ್ಬೋದು, ಮಂಡ್ಯ ಜನತೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಮುದ್ದಿನ ಅಳಿಯ ಆಗ್ಬಿಟ್ಟಿದ್ದೀರಾ. ಸೊ ಜನ ಹೇಳ್ತಾ ಇರ್ತಾರ ಮುದ್ದು ಸೊಸೆ ಭದ್ರೇಗೌಡ ಬಂದ, ಅಳಿಯ ಬಂದ ಅಂತ ಏನಾದರೂ ಆ ಥರದ್ದು ಇನ್ಸಿಡೆಂಟ್ಸ್? ತುಂಬ ಆಗಿದೆ ಮೇಡಮ್. ಅಂದರೆ ಹಳ್ಳಿಗಳಲ್ಲೆಲ್ಲ ಶೂಟ್ ಮಾಡ್ತಿರ್ತೀವಲ್ಲ, ಅಯ್ಯೋ ಅಳಿಯ ಅಂದರೆ ನಿನ್ನ ಥರ ಇರಬೇಕು. ಒಂದೊಂದು ಸತಿ ಈಗ ಬೇರೆ ಅಂದರೆ ಮದುವೆ ಆಗಿ ಈಗ 80s 90s ಯಾರ್ಯಾರು ಎಂಗೇಜಲ್ಲಿ ಮದುವೆ ಆಗಿದ್ರು ಅವರೆಲ್ಲ ಅವ್ರ ಹಳೆ ಡೇಸ್ನೆಲ್ಲ ನೆನಪಿಸ್ಕೋತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ತಾಯಿ ಅವ್ರ ಯಂಗ್ ಡೇಸ್ನೆಲ್ಲ ನೆನಪಿಸ್ಕೋತಾ ಇದ್ದಾರೆ. ಹೌದು, ನಿಮ್ಮ ಸೀರಿಯಲ್ಲಿಗೆ ಬರ್ತಿದ್ದಿಲ್ಲ, ಹೆಂಗೆ ನಡೀತಾ ಇದೆ, ಅಳಿಯ ಅಂದರೆ ನಿನ್ನ ಥರ ಇರಬೇಕು ಅಂತ ಒಂದಷ್ಟು ಕಮೆಂಟ್ಸ್ಗಳು. ಅಂದರೆ ತುಂಬ ಖುಷಿ ಆಗುತ್ತೆ ಮೇಡಮ್. ಸ್ಕ್ರಿಪ್ಟ್ ಆಗಿರ್ಬೋದು ಆ್ಯಂಡ್ ಆ ಭದ್ರೇಗೌಡ ಅನ್ನೋ ಕ್ಯಾರೆಕ್ಟರ್ ಆಗಿರ್ಬೋದು, ದಟ್ ಇನ್ನೋಸೆನ್ಸ್ ಎಲ್ಲೋ ಒಂದು ಕಡೆ ಹೋಗ್ತಾ ಹೋಗ್ತಾ ಅದನ್ನು ಒಪ್ಕೊಳ್ಳೋದಕ್ಕೆ ತುಂಬ ಈಸಿ ಆಯಿತು ನನಗೆ. ಬಿಕಾಸ್ ಆ ಇನ್ನೋಸೆನ್ಸ್ ಎಲ್ಲೋ ಮಜಾ ಕೊಡ್ತಾ ಹೋಯಿತು. ಸೊ ಬೀಂಗ್ ಎ ಕ್ಯಾರೆಕ್ಟರ್ ಎಂಜಾಯ್ ಮಾಡ್ತಾ ಹೋದಾಗ ಆಚೆ ಕಡೆ ರೆಸ್ಪಾನ್ಸ್ ನಮ್ಗೆ ಅಷ್ಟು ಗೊತ್ತಾಗಲ್ಲ. ಆಮೇಲೆ ಯಾವಾಗ ಈ ಬೇರೆ ಬೇರೆ ಊರುಗಳಿಗೆ ಹೋಗ್ತೀವಿ, ಇಲ್ಲ ದೇವಸ್ಥಾನಗಳಿಗೆ ಹೋಗ್ತೀವಿ, ಅಲ್ಲಿ ಹೋದಾಗ ಜನಗಳ ರೆಸ್ಪಾನ್ಸ್ ನೋಡಿದಾಗ ಇದೇ ಅಲ್ವಾ ಬೇಕಾಗಿದ್ದು, ಬೀಯಿಂಗ್ ಎನ್ ಆ್ಯಕ್ಟರ್ ಏನು ಬೇಕಾಗಿತ್ತು ಅದು ನನಗೆ ಸಿಕ್ಕಿದೆ ಅಂತ. ಆ್ಯಂಡ್ ಐ ಆಮ್ ಹ್ಯಾಪಿ. ಮ್ಯಾಮ್ ಅಂದರೆ TRP ನಾವು ಕೆಲಸ ಮಾಡ್ಬೇಕಾದ್ರೆ ಅದು ನಮಗೆ ಗೊತ್ತೇ ಆಗಲ್ಲ, ಜಾಸ್ತಿ ಬರುತ್ತೆ ಕಡಿಮೆ ಬರುತ್ತೆ. ಆ್ಯಂಡ್ ಎನಿ ಆರ್ಟಿಸ್ಟಿಗೆ ಇದು ಕನಸೂ ಇರಲ್ಲ ನಮಗೆ ಟಾಪ್ ಬರಬೇಕು, ನಮ್ಮ ಸೀರಿಯಲ್ ಚೆನ್ನಾಗಿ ಬರಬೇಕು ಆ್ಯಂಡ್ ನಾವು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತಿರುತ್ತೆ. ಗ್ಲ್ಯಾಡ್ ದಟ್ ಎಲ್ಲೋ ದೇವ್ರ ದಯೆ ಇದು ಬಂದಿದ ತಕ್ಷಣವೇ ಮತ್ತೆ ಕಲರ್ಸಲ್ಲಿ ಕಂಬ್ಯಾಕ್ ಮಾಡಿ ಆಫ್ಟರ್ ಪದ್ಮಾವತಿ ಮುದ್ದು ಸೊಸೆಯಾಗಿ ಬಂದಾಗ ಎಲ್ಲೋ ಮತ್ತೆ ಜನ ಅದು ಒಪ್ಕೊಂಡ್ರಲ್ಲ, ನನಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಇನಿಷಿಯಲ್ ಟೈಮಲ್ಲಿ ಎಲ್ಲರಿಗೂ ಒಂದು ಡೌಟ್ ಇತ್ತು, ತ್ರಿವಿಕ್ರಮ್ಗೆ ಈ ಪಾತ್ರ ಸೂಟ್ ಆಗುತ್ತಾ, ಜೆಲ್ ಆಗ್ತಾನ. ಫಸ್ಟ್ ಒಂದು 20 ಎಪಿಸೋಡ್ಸ್ ಎಲ್ಲರಿಗೂ ಒಂದು ಇದಿತ್ತು, ಆ ಭಾಷೆ ಎಲ್ಲೋ ಸರಿ ಹೋಗ್ತಾ ಇಲ್ಲ, ಮೈ ಚಳಿ ಎಲ್ಲೋ ಬಿಡ್ತಾ ಇಲ್ಲ, ಆ ಪಾತ್ರಕ್ಕೆ ಬೇರೆಯವ್ರು ಯಾರನ್ನ ಬೇಕಾಗಿತ್ತಾ ಅಂತ. ಸೊ ಅದು ನನಗೂ ಚಾಲೆಂಜಿಂಗೇ ಆಗಿತ್ತು. ಐ ಆಮ್ ನಾಟ್ ಸೇಯಿಂಗ್ ಅದು ತಪ್ಪು ಅಂತ ನಾನು ಎಲ್ಲೂ ಹೇಳಿಲ್ಲ. ಅದನ್ನು ನಾನು ಡೈಜೆಸ್ಟ್ ಮಾಡಿಕೊಂಡೆ. ಓಕೆ, ನನ್ನ ಕೈಲಿ ಆಗ್ತಿಲ್ಲ ಅದು, ನಾನು ಏನು ಕೊಡ್ಬೋದು ಬೆಸ್ಟಾಗಿ ಅಂತ. ಸೊ ಕೂತ್ಕೊಂಡು ಪ್ರಾಕ್ಟೀಸ್ ಅಂತ ಮಾಡಿದಾಗ ನಾನು ಎಲ್ಲೂ ಆಚೆನೇ ಬರಲಿಲ್ಲ ಬಿಗ್ ಬಾಸ್ ಆದಮೇಲೆ. ಸೊ ಯಾವುದು ಈವೆಂಟ್ಸ್ಗಳು ಈ ಥರ ಇದು ಇಲ್ಲೇ ನನಗೆ ಭದ್ರನಾಗಿ ಬದಲಾಗೋದಕ್ಕೆ ತುಂಬ ಟೈಮ್ ತೊಗೊಂತು. ಆ್ಯಂಡ್ ಇಟ್ಸ್ ವರ್ಕಿಂಗ್ ಔಟ್, ತುಂಬ ಚೆನ್ನಾಗಿ ಆಗ್ತಾಯಿದೆ, ತುಂಬ ಖುಷಿ ಇದೆ. ಆ್ಯಂಡ್ ಹಾಗೇನೆ ಪ್ರತಿಮಾ ಅವರು ಏನು ಪಾತ್ರ ಮಾಡ್ತಾ ಇದ್ದಾರೆ, ವಿದ್ಯಾ ಒಂದು ಪಾತ್ರ, ಆ ಪಾತ್ರಕ್ಕೆ ಸೂಟ್ ಆಗ್ತಾರಾ ಇಲ್ವಾ ಅನ್ನುವಂಥದ್ದು ತುಂಬ ಡೌಟ್ಸ್ ಇತ್ತು. ಆದರೆ ಅದಾದ ಮೇಲೆ ಯಾವಾಗ ಒಂದು ಭದ್ರೇಗೌಡ ವಿದ್ಯಾಳ ಮದುವೆ ಆಗುತ್ತೋ ಆ ಒಂದು ಸಿನಾರಿಯೋನೇ ಎಲ್ಲ ಚೇಂಜ್ ಆಗೋಯ್ತು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಮ್ಯಾಮ್, ನನಗೆ ಇನಿಷಿಯಲಿ ಡೌಟ್ ಇತ್ತು, ಅದನ್ನು ನಿಮ್ಮ ಹತ್ರ ಎಕ್ಸ್ಪ್ರೆಸ್ಸು ಮಾಡಿದ್ದೆ. ಇನಿಷಿಯಲ್ ಡೇಸಲ್ಲಿ ನಾನು ಹೇಳಿದ್ದೆ, ಅಂದರೆ ವಿದ್ಯಾನ ಅಂತ ನೋಡಿದಾಗ ಹೌದು ಸೆಟ್ ಆಗ್ತಾಳ, ನಾನು 6.1 ಇದ್ದೀನಿ ಆ್ಯಂಡ್ ಯೂಜ್ ಆ್ಯಂಡ್ ಆ ಪರ್ಸ್ನಾಲಿಟಿಗೆ ಸೂಟ್ ಆಗುತ್ತೆ, ಎಲ್ಲೋ ಒಂಥರ ಆಡನ್ಸ್ಬಿಡ್ಬೋದಾ. ಬಿಕಾಸ್ ಆಫ್ಟರ್ ಬಿಗ್ ಬಾಸ್ ನನಗೆ ಇದು ಗ್ಲ್ಯಾಡ್ ದಟ್ ತುಂಬ ಜನ ಬೈತಾಯಿದ್ರು, ಸಿನಿಮಾಗೆ ಹೋಗೋದು ಬಿಟ್ಟು ತುಂಬ ದೊಡ್ಡದಾಗಿ ಲಾಂಚ್ ಆಗಬೇಕಾಗಿತ್ತು, ಯಾಕೆ ಈ ಥರ ಬಂದಿದೆಯಾ. ಈ ಕನ್ಫ್ಯೂಷನ್ಸ್ ಮಧ್ಯೆ ಇಲ್ಲಿ ಏನಾದ್ರು ಪೇರ್ ವರ್ಕೌಟ್ ಆಗಲಿಲ್ಲ, ನಾನು ಸೀರಿಯಲ್ ವರ್ಕೌಟ್ ಆಗಲಿಲ್ಲ ಅಂದರೆ ಏನು ಮಾಡೋದು, ಮತ್ತೆ ಫ್ಲಾಪ್ ಆಗಿಬಿಡುತ್ತಲ್ಲ ಅಂತ. ಟ್ರಸ್ಟ್ ಮೀ ಕಲರ್ಸಲ್ಲಿ ಪ್ರಕಾಶ್ ಸರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನನ್ನ ಸೀರಿಯಲ್ ಪ್ರೊಡ್ಯೂಸರ್ ಯಾರಿದ್ದಾರೆ, ಕುಸುಮಾವತಿ ಮೇಡಮ್ ಆಗಿರ್ಬೋದು, ಸುಂದರೇಶ್ ಸರ್ ಆಗಿರ್ಬೋದು, ಆ್ಯಂಡ್ ಡೈರೆಕ್ಟರ್ಸ್ ಟೀಮ್, ಹೋಲ್ ಟೀಮ್, ದೇ ಗೇವ್ ಅ ಕಾನ್ಫಿಡೆನ್ಸ್ ದಟ್ ಈಗ ಸ್ಕೂಲ್ ಎಪಿಸೋಡ್ಸ್ಗಳಲ್ಲಿ ಹಂಗಿರುತ್ತೆ. ಸೊ ಒನ್ಸ್ ಮದುವೆ ಎಪಿಸೋಡ್ಸ್ಗಳಂತ ಯಾವಾಗ ಆಗುತ್ತೆ ಆವಾಗ ಚೆನ್ನಾಗಿರುತ್ತೆ. ಕ್ಯಾರೆಕ್ಟ್ರೇ ಹಂಗಿದೆ, ನಿನ್ನ ಕ್ಯಾರೆಕ್ಟರ್ನ ಎಂಜಾಯ್ ಮಾಡ್ತಾ ಹೋಗು ಅಂತಂದಾಗ ಅದನ್ನು ನಾನು ನಂಬಿ ಅದರೊಳಗೆ ಇಳಿದಾಗ ಟ್ರಸ್ಟ್ ಮೀ ಆ್ಯಂಡ್ ಶಿ ಗೇವ್ ಅವರ್ ಬೆಸ್ಟ್, ಶೀ ಈಸ್ ದ ಬೆಸ್ಟ್. ಆ್ಯಂಡ್
ತುಂಬ ಅದ್ಭುತವಾಗಿ ಮಾಡಿದ್ರು. ನನಗೆ ಆ ಏಜಲ್ಲಿ ಏನಾಗೋಯ್ತು, ಸೊ ನಾನೀಗ 30s ಆ್ಯಂಡ್ ಶೀಸ್ ಇನ್ 20s, ಆ ಇನ್ನೋಸೆನ್ಸ್ ಇಬ್ಬರು ಮಧ್ಯನೂ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ನಾನು ಕೆಲವು ಹೇಳೋಕ್ಕಾಗದಿಲ್ದಂಥ ವಿಷಯಗಳು ಅವ್ರದ್ದು ಸ್ಟ್ರೈಟ್ ಅವೇ 20 ಇಯರ್ಸಲ್ಲಿ ಏನಿದ್ದಾರೆ ಅದನ್ನು ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡೋದು ನನಗೆ ಈಸಿ ಆಯಿತು ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋದು. ಇಫ್ ಇನ್ ಕೇಸ್ ಅವರಲ್ಲದಲ್ಲೇ ಏನಾದರೂ ಎಕ್ಸ್ಪೆಕ್ಟೇಷನ್ ತಕ್ಕನಾಗ ಬೇರೆ ಯಾರನ್ನ ಬಂದಿದ್ರು ಇಟ್ ಡಸಂಟ್, ನನಗೆ ಅನಿಸುತ್ತೆ ಅದು ವರ್ಕೌಟ್ ಆಗ್ತಿರಲಿಲ್ಲ. ಇಫ್ ನಾಟ್ ಪ್ರತಿಮಾ ಈಗ ಯಾರನ್ನೂ ಇಮ್ಯಾಜಿನೂ ಮಾಡೋಕ್ಕಾಗಲ್ಲ ಆ ಕ್ಯಾರೆಕ್ಟ್ರಲ್ಲಿ. ಈಗ ಎಷ್ಟೊಂದು ಉತ್ತರ ಕರ್ನಾಟಕ ಕಡೆ ಆಗಿರ್ಬೋದು ಅಥವಾ ಬಾಲ್ಯ ವಿವಾಹಗಳು ಈಗ ನಡೀತಾನೆ ಇದೆ. ಆ ಸೀರಿಯಲ್ ನೋಡ್ತಾ ಇದ್ರೆ ಹೌದಪ್ಪ ಇವಾಗಲೂ ಒಂದಿಷ್ಟು ಎಲ್ಲೋ ಒಂದು ಕಡೆ ಎಷ್ಟೇ ಎಜುಕೇಷನ್ ಬಂದ್ರೂ ಹಂಗೆ ನಡೀತಾ ಇರೋವಂಥ ಇನ್ಸಿಡೆಂಟ್ನೇ ತೋರಿಸ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ. ಆ ಥರದ್ದು ನಿಮ್ಗೇನಾದರೂ ಜನ ಬಂದು ಹೇಳಿದಾರಾ, ಇಲ್ಲ ಈ ಥರ ನಡೆದಿತ್ತು ಆ್ಯಕ್ಚುಲಿ ನಮ್ಮ ಲೈಫಲ್ಲೂ ಅಂದರೆ ಕಾಮೆಂಟ್ಸ್ ನೋಡ್ತಾ ಇರಬೇಕಾದ್ರೆ ಈ ಥರ ಆಗುತ್ತೆ ಅಂತಲೂ ತುಂಬ ಜನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆ್ಯಂಡ್ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನಿಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇದು ನನ್ನ ಮನೇಲೇ ಆಗಿದೆ ಮೇಡಮ್. ಅಂದರೆ ಅಪ್ಪ ಅಮ್ಮ ಇಬ್ಬರದು ಅರ್ಲಿ ಮ್ಯಾರೇಜಸ್, ಅಂದರೆ ಅಪ್ಪ 21 ಅಮ್ಮ 14, ಈ ಥರದ್ದೊಂದು ಅರ್ಲಿ ಮ್ಯಾರೇಜಸ್. ಆ್ಯಂಡ್ ಆ ಟೈಮಲ್ಲಿ ಗಂಡು ಹೆಣ್ಣು ಆ ಡಿಫ್ರೆನ್ಸ್ ಏನಿರುತ್ತೆ, ಸೊ ಹೆಂಡ್ತಿನ ಗಂಡ ಅರ್ಥ ಮಾಡ್ಕೊಳ್ಳೋದೆಲ್ಲ ಆ ಚಿಕ್ಕ ಪುಟ್ಟ ಒಂದಷ್ಟು ವಿಷಯಗಳಿರುತ್ತೆ. ಸೊ ದಟ್ ರಿಮೈಂಡ್ಸ್, ಈ ಸೀರಿಯಲಲ್ಲಿ ಬರ್ತಾರೋ ಕೆಲವು ವಿಷಯಗಳೆಲ್ಲ ಮನೇಲೇ ನನಗೆ ಅದು ಸಿಗ್ತಾ ಇದೆ ಔಟ್ಪುಟ್. ಸೊ ನಮ್ಮ ಆ್ಯಕ್ಟಿಂಗ್ ನನಗೆ ಎದುರುಗಡೆ ಇರೋ ಟೆಕ್ನಿಷಿಯನ್ಸ್ ಕಣ್ಣೆಲ್ಲ ಇದನ್ನು ನೋಡಿದಾಗ ಐ ಆಮ್ ವೆರಿ ಹ್ಯಾಪಿ ದಟ್, ಅಂದರೆ ನಾವು ಮಾಡ್ತಾ ಇರೋಂಥದ್ದು ಸೊ ಜನಕ್ಕೆ ತಲುಪ್ತಾ ಇದೆ ಅಂತ. ಈ ಥರ ಅಂದರೆ ನನ್ನ ಗಂಡ ಈ ಥರ ಇರಬೇಕಾಗಿತ್ತು, ಈ ವಿದ್ಯೆ ನೋಡ್ತಾ ಇದ್ರೆ ನನ್ನೆಲ್ಲೋ ಕಾಣಿಸ್ತಾ ಇದ್ದೀನಿ ಅಂತ ತುಂಬ ಜನ ಹೆಣ್ಮಕ್ಳು ಮೆಸೇಜ್ ಮಾಡಿರೋದಿದೆ. ಆ್ಯಂಡ್ ತುಂಬ ಜನ ತಾಯಂದಿರು ನನ್ನ ಹತ್ರ ಬಂದು ಮಾತಾಡಿರೋದಿದೆ. ಈ ಥರ ಬಂದು ಮಾತಾಡಿದಾಗ ಎಲ್ಲೋ ಒಂದು ಕಡೆ ಗೆದ್ದಿದ್ದು ಖುಷಿ ಅನಿಸುತ್ತೆ. ನಾವು ಆ್ಯಕ್ಟ್ ಮಾಡಿದ್ದಕ್ಕೆ ಎಲ್ಲೋ ಒಂದು ಕಡೆ ರೀಚ್ ಆಗಿದ್ದೀವಿ ಆ್ಯಂಡ್ ದಿಸ್ ಇಸ್ ಗೋನ್ ಬಿ ಹಿಟ್ ಸಮ್ವೇರ್ ಅಂತ. ಅದು ಅಂದರೆ ಒಂದು ಅಜ್ಜಿ ಬೈಯೋದು, ಅಂದರೆ ಗಂಡನ ಮನೆಗೆ ಬಂದಾಗ ಈ ಕಷ್ಟಗಳು, ಆ್ಯಂಡ್ ಅಲ್ಲಿರೋರು ಗಂಡ ಮಾತ್ರ ತುಂಬ ಪ್ರೀತಿಯಿಂದ ನೋಡ್ತಿರ್ತಾನೆ, ಅತ್ತೆ ಮಾತ್ರ ತುಂಬ ಪ್ರೀತಿ, ಅಲ್ಲಿ ಸುತ್ತ ಇರೋರು ಏನೇನೋ ಪ್ಲ್ಯಾನ್ ಮಾಡ್ತಿರ್ತಾರೆ, ಆ ಕಷ್ಟಗಳು ಇದೆಲ್ಲರಿಗೂ ಹಾಂಟ್ ಮಾಡ್ತಾ ಇದೆ. ಹೌದು, ನಾನು ಈ ಥರ ಎಲ್ಲೋ ಒಂದು ಕಡೆ ಫೀಲ್ ಮಾಡಿದ್ದೆ. ಎಲ್ಲೋ ಭದ್ರೇಗೌಡನಲ್ಲಿ ಅವ್ರ ಹಸ್ಬೆಂಡ್ಸ್ಗಳನ್ನ ನೋಡ್ತಾರೆ, ವಿದ್ಯೆನಲ್ಲಿ ಅವ್ರವ್ರನ್ನ ನೋಡ್ತಾರೆ. ಸೊ ಸಮ್ವೇರ್ ಲೈಕ್ ಐ ಆಮ್ ಹ್ಯಾಪಿ ವಿ ಆರ್ ರೀಚಿಂಗ್ ಸಮ್ವೇರ್ ದೇರ್ ಇನ್ ಲೈಫ್ ಅಂತ. ಸೊ ರಾಯರು ಇವಾಗ ಮಾವನ ಮನೆಗೆ ಬಂದಿದ್ದಾರೆ. ಸೊ ಮಾವನ ಮನೆ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ತುಂಬ ಚೆನ್ನಾಗಿದೆ. ಅಂದರೆ ಈಗ ಮಾವನ ಮನೆಗೆ ಬಂದಾಗ ಅವ್ರು ನನಗೆ ಗ್ರೀಟ್ ಮಾಡೋದು, ಒಂದು ಏನದು ದೊಡ್ಡ ಫ್ಯಾಮಿಲಿಲಿ ಬೆಳೆದಿರ್ತೀನಿ, ಇಲ್ಲಿ ಆಗೋಂಥ ಚಿಕ್ಕ ಪುಟ್ಟ ಕಷ್ಟಗಳು ಅದನ್ನು ನಾನು ಕಷ್ಟನೇ ಅಲ್ಲ ಅಂತ ಹೇಳ್ಕೊಳ್ಳೋದು. ಆಮೇಲೆ ಇಲ್ಲಿ ಅಂದರೆ ಈ ಚಿಕ್ಕ ಮನೆ ಅಂತ ಏನಂತೀವಿ, ಅವ್ರ ಮನೇಲಿರೋಂಥ ಒಗ್ಗಟ್ಟು, ಆ ಪ್ರೀತಿ, ಆ ವಿಶ್ವಾಸ, ಈಗ ಅದು ಭದ್ರೇಗೌಡನಾಗಿ ಫೀಲ್ ಮಾಡ್ತಾ ಇದ್ದೀನಿ ಬೀಂಗ್ ಅ ಕ್ಯಾರೆಕ್ಟರ್. ಆ್ಯಂಡ್ ನಾನು ಪರ್ಸ್ನಲಾಗಿ ತ್ರಿವಿಕ್ರಮ್ ಆಗು ಇದೆಲ್ಲ ಹೊಸ ಅನುಭವಗಳು. ಅಂದರೆ ಈ ಥರ ವಿಷಯಗಳು ನನಗೆ ಗೊತ್ತಿರಲಿಲ್ಲ, ಮೈಟ್ ಬಿ ಗೊತ್ತಿಲ್ಲ. ಸೊ ದಿಸ್ ಆರ್ ಲೈಕ್ ನ್ಯೂನೆಸ್, ಆ್ಯಂಡ್ ನನಗೂ ಇದೊಂಥರ ಖುಷಿ ಕೊಡ್ತಾ ಇದೆ ಮಾಡೋದಕ್ಕೆ. ನೈಸ್.